ಬ್ರೋ ಅಲ್ಲಿ ನೋಡಿ ಬ್ರೋ ಅಲ್ಲಿ ಇಲ್ಲಿ ಬ್ರೋ ವಂದನವ್ರೆ ನೀವೇನಾ ಬ್ರೋ ಏನು ಬ್ರೋ ಅದು ವಂದನವ್ರೆ ಬ್ರೋ ಅಲ್ಲಿ ನೋಡಿ ಬ್ರೋ ಅಲ್ಲಿ ಇಲ್ಲಿ ಬ್ರೋ ವಂದನವ್ರೆ ನೀವೇನಾ ಬ್ರೋ ಏನು ಬ್ರೋ ಅದು ಬ್ರೋ ಬ್ರೋ ಬರೀ ಇಲ್ಲಿ ವಂದನ ಇಲ್ಲಿ ರವಿ ವಿತ್ ವಂದನ ಬ್ರೋ ಇದೇನಿದು ಏನು ಬ್ರೋ ಗೈಸ್ ಇಲ್ಲಿ ನೋಡ್ರಿ ನಾವಿದನ್ನ ನೋಡೇ ಇಲ್ಲ ದೇವ್ರ ಸತ್ಯಗಳು. ಇವತ್ತು ಗಾಬರಿ ಆಗ್ತಿದೆ. ಏನೋ ಈ ಜಾಗದಲ್ಲಿ ಏನೋ ಆಗಿದೆ ಬ್ರೋ. ಹೋದ ತಿಂಗಳು ಅಪ್ಪೂರ ಮದುವೆ ಆಗಿರೋದು ಇವರು. ಬ್ರೋ ನಾವು ಹೋದ ತಿಂಗಳೇ ವಿಡಿಯೋ ಮಾಡಿದ್ದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗೈಸ್, ನಾನು ಯೂಟ್ಯೂಬಲ್ಲಿ ಫಸ್ಟ್ನೇ ಒಂದು ವೀಡಿಯೋ ಮಾಡಿದ್ದೆ, ವಂದನಾ ಡೆಮನ್ ಕಾಲೇಜ್ ಅಂತ ಹೇಳ್ಬಿಟ್ಟು. ಒಳ್ಳೆ ರೀಚ್ ಸಿಕ್ಕಿದೆ, ಒಳ್ಳೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೆ ಕಮೆಂಟ್ ಎಲ್ಲ ಮಾಡಿದ್ದೀರಾ. ತುಂಬ ಜನ ಪಾರ್ಟ್ 2 ಮಾಡಿಬ್ರು, ವೀಡಿಯೋ ಚೆನ್ನಾಗಿ ಬಂದಿದೆ ಹಂಗೆ ಹಿಂಗೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಸೊ ಇವತ್ತು ಧೈರ್ಯ ಪಟ್ಟು ತುಂಬ ವೀಡಿಯೋಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು, ಅಂದರೆ ಈ ಜಾಗ ತುಂಬ ಡೇಂಜರು, ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬರೋಣ ಅಂತ ಇಷ್ಟು ದಿವಸ ಕಾಯ್ತಿದ್ದೆ. ಇವತ್ತು ಆ ಟೈಮ್ ಬಂದಿದೆ, ಇವತ್ತು ಮಾಡಬೇಕಂತ ಬಂದಿದ್ದೀನಿ. ಹಿಂದೆನೇ ಕಾಣ್ತಿದ್ದೆ ಬಿಲ್ಡಿಂಗು. ಸೊ ಮುಂದೆ ಏನಾಗುತ್ತೆ ಏನೋ ಲಿಟ್ರಲಿ ನಮ್ಗೆ ಗೊತ್ತಿಲ್ಲ, ನೋಡೋಣ ಅಂತೆ. ನಮ್ಮ ಜೊತೆ ಇವತ್ತು ಸ್ಪಿರಿಟ್ ಕ್ಯಾಪ್ಚರ್ ಸೂರ್ಯ ಬ್ರೋ ಬಂದಿದ್ದಾರೆ, ಏನು ಹೇಳ್ತಾರೆ ಕೇಳೋಣ ಬರ್ರಿ. ಹಾಯ್ ಗೈಸ್, ನಾನು ತುಂಬ ದಿವಸ ಆದಮೇಲೆ ಇವ್ರ ಜೊತೆಲಿ ಇವಾಗ ಬಂದಿರೋದು. ನಾನು ಸ್ವಲ್ಪ ನನಗೂ ಹೆಲ್ತ್ ಇಶ್ಯೂಯಿಂದ ನಾನು ಬರೋಕ್ಕಾಗಿಲ್ಲ, ಅದಕ್ಕೇ ನಾನು ಇವ್ರ ಜೊತೆಯಲ್ಲಿ ಇವತ್ತು ಸ್ವಲ್ಪ ಮಾತುಕತೆ ಮಾತಾಡಾದ್ಮೇಲೆ ಈ ಜಾಗದಲ್ಲಿ ಬಂದು ವಂದನದು ವೀಡಿಯೋ ಮಾಡೋಣ ಅಂತ ಬಂದಿರೋದು ಪಾರ್ಟ್ 2. ಆದಷ್ಟು ಸಪೋರ್ಟ್ ಮಾಡಿರಿ, ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತಾಯಿದ್ದೀವಿ ನಾವು. ಅವರು ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತವ್ರೆ. ಇನ್ಮೇಲೆ ಅವರು ಒಳ್ಳೊಳ್ಳೆ ಲೊಕೇಶನಲ್ಲಿ ಹೋಗಿ ವೀಡಿಯೋಸ್ ಮಾಡ್ತಾರೆ, ಆದಷ್ಟು ಸಪೋರ್ಟ್ ಮಾಡಿರಿ, ಓಕೆನಾ? ಸರಿ ಬ್ರೋ, ಬರ್ರಿ. ಗೈಸ್, ಯೂಟ್ಯೂಬಲ್ಲಿ ಫಸ್ಟ್ನೇ ವಿಡಿಯೋ ಒಳ್ಳೆ ರೀಚ್ ಆಗಿದೆ, ಒಳ್ಳೆ ರೀಚ್ ಕೊಟ್ಟಿದ್ದೀರಾ ನೀವು. ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡಿಕೊಂಡು ಮಾಡ್ಕೊಂಡಿದ್ರೆ ಸೊ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ, ಮುಂದೆ ಏನಾಗುತ್ತೋ ನೋಡೋಣ. ಬನ್ನಿ ಬ್ರೋ, ಹೋಗುವ. ನಡೀರಿ. ಫಸ್ಟ್ ವೀಡಿಯೋ ಮಾತ್ರ ಸಖತ್ತು, ಫುಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ಫಸ್ಟ್ನೇ ವಿಡಿಯೋ ಆದರೂ ಸಖತ್ ಭಯ ಗುರು. ಬ್ರೋ ಮೇಯ್ನ್ ಏನು ಗೊತ್ತಾ ಬ್ರೋ, ಅವರಿಗೆ ಮಾತಾಡ್ಬೇಕು, ನಾವು ಕಮ್ಯುನಿಕೇಟ್ ಮಾಡ್ಬೇಕು ಫಸ್ಟು. ಅವ್ರಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ನೋಡ್ಕೊಂಡು ಬ್ರೋ. ನಿಜ ಫಸ್ಟ್ನೇ ವಿಡಿಯೋ ಬಂದಾಗ ಸಖತ್ ಹೆವಿ ಹೆದರಿಕೆ ಆಗ್ಬಿಟ್ಟಿತ್ತು ನನಗಂತೂ. ಬ್ರೋ ಅಲ್ಲಿ ನೋಡಿ ಬ್ರೋ ಅಲ್ಲಿ. ಎಲ್ಲಿ ಬ್ರೋ? ವಂದನವ್ರೆ ನೀವೇನಾ ಬ್ರೋ? ಏನು ಬ್ರೋ ಅದು? ಬ್ರೋ ಅಲ್ಲಿ ನೋಡಿ ಬ್ರೋ ಅಲ್ಲಿ. ಎಲ್ಲಿ ಬ್ರೋ? ವಂದನವ್ರೆ ನೀವೇನಾ ಬ್ರೋ? ಏನು ಬ್ರೋ ಅದು? ವಂದನವ್ರೆ ಬ್ರೋ, ವಂದನವ್ರೆ ಇರ್ಬೇಕಾ ಬ್ರೋ? ಅದು ಅವರೇ ಬ್ರೋ ಅದು. ವಂದನವ್ರೆ ನೀವೇನಾ? ವಂದನಾ ಅವರೇ, ನಾವು ಬರ್ತಿದ್ದೀವಿ ಒಳಗೆ. ಬ್ರೋ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ನಾವು ಯಾರಂತ ಗೊತ್ತಾಯ್ತಾ ನಿಮಗೆ? ಅಲ್ಲಿ ನೋಡ್ರಿ ಬ್ರೋ. ಬ್ರೋ, ಇವ್ರ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ನೆನಪಿದೆಯಾ? ಅದಲ್ಲ, ಎಷ್ಟು ಕ್ಲೀನಾಗಿ ಕಮ್ಯುನಿಕೇಟ್ ಮಾಡ್ತವ್ರು ನಮ್ಮ ಜೊತೆ. ನಾವು ಬರ್ತಿದ್ದೀವಿ ಒಳಗೆ. ಬ್ರೋ ತಡೀರಿ. ವಂದನವ್ರೆ, ನಾವು ಯಾರಂತ ಗೊತ್ತಾಯ್ತಾ ನಿಮಗೆ? ನಾವು ಒಳಗೆ ಬರ್ಬೋದಾ? ಕರಿತಿದ್ದೆ ಬ್ರೋ. ಬ್ರೋ ಆದ್ರೂ ಒಂದಕ್ಕೊಂದು ಭಯನೇ ಬ್ರೋ. ಭಯನೇ, ಬಟ್ ಕಮ್ಯುನಿಕೇಟ್ ಮಾಡಕ್ಕೆ ಅದ್ರಡಿ ಇದೆ ಅಂದಮೇಲೆ ಅಮಾಸೆ ಬ್ರೋ ಮೇಯ್ನು. ಉಯ್, ಹೌದಲ್ಲ, ಅಮಾಸೆ ಇವತ್ತು. ನಾನು ಮರ್ತೇ ಬಿಟ್ಟಿದ್ದೀನಿ ನಿಜ. ಸರಿ ಬ್ರೋ, ನಡೀರಿ. ಟಾರ್ಚ್ ಬಿಡಿ. ಎಲ್ಲಿ ಮೇಲೆ ಮೂಲೆ ಅಲ್ಲೆಲ್ಲ ಕಾಣಿಸಿದ್ದು? ಅಲ್ಲೆಲ್ಲ ಕಾಣಿಸಿದ್ದು? ಇಲ್ಲಿ ಬ್ರೋ ಕಾಣಿಸಿದ್ದು, ಈ ಜಾಗದಲ್ಲಿ. ಮೂಲೆ ತೋರಿಸ್ರಿ. ಹಾಂ, ಬನ್ನಿ ಹೋಗೋಣ. ಅಲ್ಲಿ ಯಾರೋ ಬಂದು ಹೋಗೋ ಥರ ಆಗ್ತಿದೆ ಬ್ರೋ. ಹಾಂ, ಅದೇ ಇಲ್ಲಿ ನೋಡ್ತಾ ಇರ್ತೀನಿ, ಅಲ್ಲಿ ಏನೋ ಕಿಟಕಿಯಲ್ಲಿ ನನಗೂ ಹಂಗೆ ಫೀಲ್ ಆಯಿತು. ಅದಕ್ಕೆ ಮುಂದೆ ಬರ್ರಿ, ಟಾರ್ಚ್ ನಿಮ್ಮ ಹತ್ರ ಇದೆ. ನಡೀರಿ. ಓ ಬಂದೆ ಬರ್ತಿದ್ದೀವಿ. ಇಲ್ಲೋಡ್ರಿ. ಹಾಂ, ಶಾಡೋ. ವಂದನವ್ರೆ ನೀವೇನಾ ಅದು? ಪಕ್ಕ ಅದೇ ಬ್ರೋ. ಈ ಬಿಲ್ಡಿಂಗಲ್ಲಿ ಬೇರೆ ಯಾರು ನಿಮಗೆ ಇಲ್ಲ, ತೊಂದರೆ ಮಾಡೋಕ್ಕೆ ಬಂದಿಲ್ಲ.
ಏ ಬ್ರೋ ಏನು ಇಷ್ಟು ಕ್ಲೀನಾಗಿ ಕಮ್ಯುನಿಕೇಟ್ ಮಾಡ್ತಾವ್ರೆ. ರ್ಯಾಶ್ ಆಗಿಲ್ಲ ಇವತ್ತು. ಮೇ ಬಿ ಏನೋ ಸಮಥಿಂಗ್ ಏನೋ ಕಾದಿದೆ ಅನಿಸುತ್ತೆ. ಬರೀ ಹೋಗೋಣ, ನಡೀರಿ ಬ್ರೋ. ಮುಂದೆ ನಡೀರಿ. ಟಾರ್ಚ್ ನಿಮ್ಮ ಹತ್ರ ಇದೆ, ನೋಡ್ಕೊಂಡು ಹೋಗ್ರಿ. ಫಸ್ಟ್ನೇ ವಿಡಿಯೋದಲ್ಲಿ 3 ಜನಕ್ಕೂ ಗ್ಲಾಸ್ ಚುಚ್ಚಿತ್ತು. ಗ್ಲಾಸ್ ಅಂತೀನಿ, ಇದು ಮುಳ್ಳು. ಹುಷಾರು ಬ್ರೋ. ಹ್ಞೂ, ಈ ಜಾಗದಲ್ಲಿ ಬಂದ್ರೇನೆ ಅದೇ ಭಯ ಆಗ್ತಾರೆ. ನೋಡ್ರಿ ಗಾಜು, ಕ್ಯಾಮ್ರಾ ಬೇರೆ ಮರ್ಜ್ ಆಗ್ತಿದೆ ಬ್ರೋ. ನಾವು ಅವತ್ತು ಗಾಜು ಹೊಡೆದೋಗಿತ್ತು ಗೊತ್ತಾ? ನಾವು ಇಲ್ಲಿ ಕೆಳಗೆ ಕೂತ್ಕೊಂಡಿದ್ದಾಗ ಮೇಲಿಂದ ಎಸೆದ್ರು ಯಾರೋ. ಇದ್ದೇ ಗ್ಲಾಸ್ ನೋಡ್ರಿ, ಇನ್ನು ಹಿಂಗೆ ಇದೆ, ಪುಡಿ ಪುಡಿ ಆಗಿರೋದು ಹಂಗೆ. ಏನು ಎಸಿತಲ್ಲ? ಬಿತ್ತು. ಏನು ಎಸಿತು? ಒಂದು ಸೆಕೆಂಡು ಮೈನ ಜುಮ್ ಅಂದ್ಬಿಡ್ತು ಬ್ರೋ. ಎದುರ್ಕೊಂಡ್ಬಿಟ್ಟೆ ನಾನು ತಕ್ಷಣ. ಸರಿ ಬರ್ರಿ. ಯಾರು? ಎಂಟ್ರೆನ್ಸ್ ಈ ಕಡೆ ಅಲ್ಲ? ಒಂದನೇ ಬರ್ತಾ ಇದೀವಿ ನಾವು. ಕೂಗ್ತಿದೆ. ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನಿಮ್ಮಿಂದ ನಮಗೇನು ಆಗಬಾರ್ದು. ಸ್ಟಾರ್ಟ್ ಆಯ್ತು. ಯಾಕೆ ಸ್ಟಾರ್ಟ್ ಆಯ್ತು ಬ್ರೋ. ಏನಿದ್ರು ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರ್ರಿ. ನಂದನವರೇ, ಇವತ್ತು ನಾವು ಏನಕ್ಕೆ ಬಂದಿರೋದಂದ್ರೆ ನಿಮ್ಮ ಜೊತೆ ಮಾತಾಡಬೇಕು, ಮನ್ಸಾರೆ ಮಾತಾಡಬೇಕು. ನಿಮಗೇನು ತೊಂದರೆ ಆಗಿದೆ ಎಲ್ಲ ಕೇಳ್ಕೊಬೇಕು ನಾವು. ಮೊದಲನೇ ಬಾರಿ ಬಂದಾಗ ನಮ್ಮ ಮೇಲೆ ಫುಲ್ ಸಿಟ್ಟಿಂದ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ವಂದನಾ ಅವರೇ, ನಿಮ್ಮ ಜೊತೆ ಮಾತಾಡ್ಬೋದಾ? ಬ್ರೋ ನಡೀರಿ ಮುಂದೆ. ವಾಯ್ಸು ರೈಟ್ ಸೈಡಿಂದ ಬರ್ತಿದೆ, ರೈಟ್ ಸೈಡ್ ರೂಮಿಂದ ಬರ್ತಿರೋದು ವಾಯ್ಸು. ಬ್ರೋ ಒಟ್ಟು ಇಲ್ಲಿ ಇದು ಕಾಲಿನ ಎಲ್ಲಿಂದ ಎಲ್ಲಿ ಬರುತ್ತಾರೋ ಯಾಕೋ ಅನ್ನೋದು ಗೊತ್ತಿಲ್ಲ, ಆಯ್ತಾ? ಬಟ್ ನನಗೆ ಅನಿಸ್ತಿದೆ. ಮೇಯ್ನ್ ನಾನೇನು ಅನ್ನೋದು ಗೊತ್ತಾ ಬ್ರೋ, ಎಕೋ ಎಲ್ಲಿಂದ ಬರೋದು ಗೊತ್ತಾಗಲ್ಲ, ಅದರ್ಥ ಆಯ್ತಾ? ಮೇಯ್ನು ಅಲ್ಲಿ ನೋಡ್ರಿ, ರೈಟ್ ಸೌಂಡು ರೈಟ್ ಸೈಡ್ ರೂಮಿಂದ ಬರ್ತಿದೆ. ಮೇ ಬಿ ಬ್ರೋ ರೈಟ್ ಸೈಡ್ ರೂಮಲ್ಲಿ ಹೋಗೋಣ. ಬನ್ನಿ ಗೈಸ್. ಸ್ವಲ್ಪ ಹಿಂದೆನೇ ಇದ್ರೆ ನನ್ನಿಂದ ಮುಂದೆ ಏನಾಗತ್ತ ನೀವು ನೋಡ್ಕೋತೀರಾ. ನೀವು ಮುಂದೆ ಹೋದಾಗ ನಾನು ಹಿಂದೆ ಇರಿದಾಗ ಏನು ಮಾಡ್ತಾರೆ? ಟಾರ್ಚ್ ಇಲ್ಲ ಬ್ರೋ. ಅವತ್ತು ಇಲ್ಲೇ ಕಾಣಿಸ್ಕೊಂತಿದ್ದು ಬ್ರೋ. ಈ ಕಡೆಯಿಂದ ಅಲ್ಲ, ಆ ಕಡೆಯಿಂದ ನೋಡಿದ್ದು ನಾವು. ಆ ಕಡೆಯಿಂದ ನೋಡಿದ್ದು ಬ್ರೋ. ಏನು ಚಾರ್ಜ್ ಇಲ್ವಾ ನಿಂದ್ರಲ್ಲಿ? ಚಾರ್ಜ್ ಹಾಕಿದ್ದೆ ಬ್ರೋ ನಾನು. ಏನಾಯಿತು? ಏನು ಬ್ರೋ ಇದು ಬ್ರೋ? ಯಾಕೆ ಟಾರ್ಚ್ ಆನ್ ಆಗ್ತಿಲ್ಲ? ಇಲ್ಲ ಬ್ರೋ. ಯಾಕೆ ಬ್ರೋ ಇದು ನೆಗೆಟಿವ್ ಇದೆ ಅಂದರೆ ಆಗ್ತಾವಾಯ್ತು. ಅದಲ್ಲ ಇಷ್ಟು ದಿನ ನನ್ನ ಟಾರ್ಚನ್ನ ಹೇಳಿದ್ರು, ಇವಾಗ ನೀವು ತಂದಿರ ಹೊಸ ಟಾರ್ಚು. ಹೊಸದೇ ಇದು ಮೊನ್ನೆ ನೋಡ್ರಿ, ಹೊಸದು. ಅಷ್ಟು ಬೇಗ ಈಗಿನ್ನೂ ಚೆನ್ನಾಗಿ ಬರ್ತಿತ್ತು, ಡಿಮ್ ಆಗ್ತಿದೆ ಆಗಲೇ ಲೈಟು. ಅಯ್ಯೋ ದೇವ್ರೆ, ಅದು ಆಫಲ್ಲಿ ಹಂಗೆ ಹಿಡ್ಕೊಂಡಿರಿ ಒಂದು 10 ನಿಮಿಷ. ಆಫಲ್ಲಿ ಇರಲಿ. ವಂದನವರೇ, ನಿಮಗೆ ಏನಾಗಿದೆ? ನೀವು ಯಾಕೆ ಇಲ್ಲಿಗೆ ಬಂದಿರೋದು? ಏನೋ 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 ಮಾತಾಡ್ತಿದೆ ಅದು. ಮೇ ಬಿ ಮಾತಾಡ್ತಿದ್ಯಾ ಬೇರೆಯವರಿಗೆ. ಕೇಳಿಸ್ತು. ಒಂಥರ ಈ ಮಾಟ ಮಂತ್ರ ಅವ್ರು ಮಾತಾಡ್ತಾರೆ. ಗೈಸ್ ನೋಟಿಸ್ ಮಾಡಿ ಗೈಸ್. ವಂದನವರೇ, ನೀವು ಯಾಕೆ ಇಲ್ಲಿಗೆ ಬಂದಿರೋದು? ಫಸ್ಟ್ ಆಫ್ ಆಲ್ ಈ ಮನೆಯಲ್ಲೇ ಯಾಕಿದ್ದೀರಾ ನೀವು? ನೀವು ಮಾತಾಡ್ತಿರೋದು ನಮಗೆ ಅರ್ಥ ಆಗ್ತಿಲ್ಲ. ಗುಸು ಅಂತಿದ್ದು. ಸ್ವಲ್ಪ ಏನಂತ ಹೇಳೋ ಥರ ಅರ್ಥ ಮಾಡಬೇಕು ನಾವು. ಅಲ್ಲೋಡ್ರಲ್ಲಿ ಅಳೋದು ಬೇಡ. ಯಾಕೆ ಅಳ್ತೀರಾ? ನಿಮಗೆ ನಾವು ತೊಂದರೆ ಮಾಡಕ್ಕೆ ಬಂದಿಲ್ಲ. ನಾವು ಕೇಳೋದಕ್ಕೆ ಆನ್ಸರ್ ಕೊಡಿ ಸಾಕು. ಮಾತಾಡ್ತಿದೆ ಬ್ರೋ. ಇಲ್ಲಿ ಮಾಟ ಮಂತ್ರ ಮಾಡಿದ್ದು ಏನೋ ಲೋಗೋ ಇತ್ತು ಅಲ್ಲ, ಇದೇ ರೂಮ್ ಅಲ್ಲ? ಇದೇ ರೂಮ್ ಬ್ರೋ. ಅದೇನೋ ಸೌಂಡ್ ಕೊಡ್ತಿದೆ, ಮಾತಾಡ್ತಿದೆ.
ಬ್ರೋ ಇಲ್ಲಿ ನೋಡಿ ಇಲ್ಲಿ ಓಯ್ ಯಾರೋ ನೋಡಿ ಬ್ರೋ ಹಾಂ ಯಾರು ಈಗಿನ ಅಲ್ಲಿಂದ ಬಂದ್ವಿ ತಾನೆ ನಾವು, ಜಸ್ಟ್ ಇನ್ನು ಅಲ್ಲಿಂದ ಬಂದ್ವಿ. ಯಾರಾದರೂ ಇದ್ದೀರಾ? ವಂದನಾ ಅವರೇ, ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಇದೆಯಾ ಏನಾದರೂ ಇದೆಯಾ? ಬ್ರೋ ಇಲ್ಲಿ ನೋಡ್ರಿ ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಯಾರೂ ಇಲ್ಲ. ಮತ್ತು ಕಿಟಕಿ ಯಾರು ಇದು ಮಾಡಿದ್ದು? ಕಿಟಕಿ ಕ್ಲೋಸ್ ಇತ್ತಿದ್ದು, ನೋಡ್ಕೊಂಡು ಹೋಗ್ರಿ. ಬ್ರೋ ಯಾರು ಇಲ್ಲ ಬ್ರೋ ಅಕ್ಕಪಕ್ಕ. ಒಂದನ ಅವ್ರು ಎಲ್ಲಿಂದಾನೇ ಕಮ್ಯುನಿಕೇಟ್ ಮಾಡ್ತಿದ್ರು. ಬ್ರೋ ನೀರಿದೆ ಹುಷಾರು. ಬ್ರೋ ಇಷ್ಟು ದೇವ್ರ ಫೋಟೋ ಎಲ್ಲ ಇದ್ರೇನು? ಈ ದೇವ್ರ ಫೋಟೋ ಇದೆ ಬ್ರೋ 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 ನನ್ನ ಮೈನೇ ಹುಳ ಕಸ್ತಂಗೆ ಆಗ್ತಾ ಇದೆ. ಹುಳ ಅಲ್ಲ, ನಾನು ಫುಲ್ ಗೂಸ್ ಬಂಪ್ಸ್. ಗೈಸ್ ಲಿಟ್ರಲಿ ಹೇಳಬೇಕು ಅಂದರೆ ನಮ್ಮ ಹಿಂದೆನೇ ಯಾರೋ ನಡ್ಕೊಂಡು ಬಂದು ಅಟ್ಯಾಕ್ ಮಾಡೋ ಥರ ಫೀಲ್ ಆಗ್ತಿದೆ. ನೀವು ಆ ರೂಮಲ್ಲಿ ವಂದನಾ ಅವರೇ ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಬ್ರೋ ಹಿಂದೆನೇ ಬಾ, ನೀ ಹಿಂದೆ ಬಾ. ಯಾಕೆ ವಂದನಾ ಅವರೇ ಈ ಥರ ಮಾಡ್ತಾ ಇದ್ದೀರಾ? ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಿದ್ರೆ ನಾವು ಮಾಡ್ತೀವಿ. ನೀವು ಯಾಕೆ ಇಲ್ಲಿಗೆ ಬಂದಿರೋದು? ನಿಮಗ ಏನಾದರೂ ಬೇಕಿದೆಯಾ? ಇಲ್ಲ ನಿಮ್ಮನ್ನ ಸಾಯಿಸಿದವ್ರನ್ನ ಮುಖ ನೋಡ್ಬೇಕಾ ನೀವು? ಬ್ರೋ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ವಂದನವ್ರೆ ನೀವು ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದೀರಾ? ಏನೋ ಮಾತಾಡ್ತಿದೆ. ಹಿಂದೆ ಬಾ. ಬ್ರೋ ಫಸ್ಟ್ ಟೈಮ್ ಇದು, ಫಸ್ಟ್ ಟೈಮ್ ಅಲ್ಲ ಆಗ್ತಿರೋದು. ಫುಲ್ ಮೈಯೆಲ್ಲರೂ ಕೂದಲೆಲ್ಲ ಇದು ಫುಲ್ ನನಗೆ ಫಸ್ಟ್ ಟೈಮ್ ಕೂದಲು ಕೈಯೆಲ್ಲ ನಡುಕ್ತಿದೆ, ಗಿಂಬಲ್ಲು ಹಲ್ಲಾಡ್ತಿದೆ ಬ್ರೋ ಇನ್ನೊಂದು. ವಂದನವ್ರೆ ನೀವು ಇಲ್ಲೇ ಇದ್ದೀರಾ ನಮ್ಮ ಪಕ್ಕದಲ್ಲೇ? ವಂದನವ್ರೆ ದಯವಿಟ್ಟು ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಬ್ರೋ ಬ್ರೋ ನೀ ಈ ಕಡೆ ಬಾ. ಹೆದರಿಕೆ ಆಗ್ತಿದೆ ಬ್ರೋ. ಬ್ರೋ ನೀನು ಅಲ್ಲೇ ನೋಡ್ಕೊ, ನೀ ಅಲ್ಲೇ ನೋಡು. ಏನಾದ್ರು ಇದೆಯಾ ಅಲ್ಲಿ? ಬ್ರೋ ದೇವ್ರ ಸುತ್ತಲೇ ಯಾರೂ ಇಲ್ಲ. ಹಾಂ ಯಾರೂ ಇಲ್ಲ ಬ್ರೋ. ಇಲ್ಲೇ ನಿಂತ್ಕೊಂಡು ಯಾರೋ ಮಾತಾಡಿದ್ದೀಗ. ಅದಲ್ಲ, ನಾನು 2 ಸೆಕೆಂಡ್ ಆಗಿರ್ಬೋದು ಅಲ್ಲಿಂದ ಈ ಕಡೆಗೆ ಬರೋಕ್ಕೆ. 2 ಸೆಕೆಂಡ್ 2 ಸೆಕೆಂಡ್ ಎಲ್ಲ ಪಾಸ್ ಆಗಕ್ಕೆ ಹೆಂಗೆ ಸಾಧ್ಯ ಬ್ರೋ? ಒಂದು ನಿಮಿಷ ಅಲ್ಲಿ ಕ್ಯಾಪ್ಚರ್ ಮಾಡು, ನೋಡಿ ಏನಿದೆ ಮೇಲೆ ನೋಡಿ. ಇಲ್ಲಿ ಇದೆಲ್ಲ ಈ ಮನೆಗೆ ದೋಷ ಆಗಬಾರ್ದು, ಕೆಟ್ಟದು ಏನು ಬ್ರೋ? ಈಗಿನ ನೋಡ್ಕೊಂಡು ಬಂದ್ರಲ್ಲ ಬ್ರೋ, ಯಾರು ಇಲ್ಲ. ಯಾರು ಹೆಂಗೆ ಪಸ 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 ಮಾತಾಡ್ತಿದ್ದಾರೆ? ವಂದನವ್ರೆ ನೀವೇನಾ? ಇಲ್ಲ ಬೇರೆ ಯಾರದು? ನಿಮ್ಮ ಜೊತೆ ಬೇರೆ ಯಾರಾದರೂ ಇದ್ದಾರಾ? ನಿಮ್ಮ ಜೊತೆಲಿ ಬೇರೆ ಯಾರಾದರೂ ಇದ್ದಾರೆ ಅಂದರೆ ಒಂದು ಸೌಂಡ್ ಮಾಡ್ರಿ. ಇದ್ದಾರೆ ಬ್ರೋ. ಸೌಂಡ್ ಕೊಡ್ತು, ಬ್ರೋ ಸೌಂಡ್ ಕೊಡ್ತು. ನೀವು ಮತ್ತೆ ಇನ್ಯಾರಿದ್ದೀರಾ ಇಲ್ಲಿ ಬ್ರೋ? ಬ್ರೋ ಮಾತಾಡ್ತಿದ್ದಾರೆ, ಇಬ್ಬರಿದ್ದಾರೆ. ಯಾರೋ ಮಾತಾಡ್ತಿರೋದು ಅದು ಸೌಂಡು. ವಂದನವ್ರೆ ನಿಮ್ಮ ಜೊತೆಲಿ ನಿಮ್ಮ ಹಸ್ಬೆಂಡ್ ಇದ್ದಾರಾ? ಬ್ರೋ ಪಕ್ಕಾ ಬ್ರೋ ನಾ ಅನ್ಕೊಂಡೆ ಬ್ರೋ ಹಸ್ಬೆಂಡೇ ಅನ್ಸುತ್ತೆ ಮೇ ಬಿ. ಇಷ್ಟು ನೋಡ್ರಿ, ನಿಮ್ಮ ಜೊತೆಲಿ ನಾವು ಮಾತಾಡೋಕ್ಕೆ ನಾವು ದೇವ್ಗಳಲ್ಲ, ನಾವು ಮನುಷ್ಯರು. ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವು ಅದಕ್ಕೇ ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ
ದೇವರಿಂದ ನಿಮಗೆ ಒಳ್ಳೇದಾಗಲಿ ಅಂತ ನಾವು ಮಾಡ್ತೀವಿ. ನಿಮ್ಮ ಗಂಡ ಕೂಡ ನಿಮ್ಮ ಜೊತೆಲೇ ಇದ್ದಾರಾ? ವಂದನ ಅವರೇ, ರಿಪ್ಲೈನೇ ಇಲ್ಲ. ಇದ್ದಾರೆ ಹ್ಞೂ ಅಂತೋದು. ಬ್ರೋ ಅಲ್ಲಿ ಯಾರೋ ಇಣಿಟ್ ನೋಡೋ ಥರ ಆಗ್ತಿದೆ, ತಡಿ. ಯಾರು ಇಲ್ಲ ಬ್ರೋ ಇಲ್ಲಿ. ಬ್ರೋ ನಡೀರಿ, ಆ ಕಡೆ ರೂಮಿಗೆ ಹೋಗೋಣ. ಈ ಕಡೆ ಬರ್ರಿ. ಅಲ್ಲ, ಒಂದು ನಿಮಿಷ, ಯಾರಾದರೂ ಪಾಸ್ ಆದ್ರೆ ನೋಡ್ತೀನಿ. ಇಲ್ಲ, ಯಾರು ಪಾಸ್ ಆಗಿಲ್ಲ. ಐಟಮ್ಸ್ ಎಲ್ಲ ಎಲ್ಲಿರಬೇಕು ಅಲ್ಲೇ ಇದೆ. ಬ್ರೋ ಯಾಕೆ ವಂದನವ್ರೆ, ಈ ರೂಮಿಗೆ ಬಂದರೆ ನಿಮಗೆ ಆಗಲ್ಲ. ಅಂಥದ್ದು ಏನಿದೆ ಈ ರೂಮಲ್ಲಿ? ನಿಮ್ಮ ಸ್ಟೋರಿನೂ ನಮಗೆ ಫುಲ್ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ವಿಚಾರ ಏನಂದರೆ, ನಿಮಗೆ ಅನ್ಯಾಯ ಆಗಿದೆ. ನಿಮಗೆ ಬ್ರೋ ಕಿಟಕಿ ಆವಾಗಲೇ ಓಪನ್ ಇತ್ತು, ಕ್ಲೋಸ್ ಆಗಿದೆ. ಬ್ರೋ ಸಮಥಿಂಗ್ ಸೌಂಡ್ ಆಗ್ತಿದೆ, ಒಳಗೆ ಹೋಗಿ ನೋಡೋಣ. ಈ ರೂಮಲ್ಲಿ ನಿಜ ಏನೋ ಇದೆ. ನಾವು ಎದುರ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಕಿಟಕಿ ಓಪನ್ ಇತ್ತು ಆವಾಗಲೇ, ನೋಡ್ರಿ ಈಗ. ಬ್ರೋ ಇವಾಗ ಒಂಚೂರು ನಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಬ್ರೋ. ಈ ರೂಮಿನ ಪೈಂಟ್ ನೋಡು. ಗೈಸ್, ಆವಾಗಲೇ ಇದೇ ರೂಮಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ಈ ರೂಮೊಳಗೆ ಬಂದ್ವಿ. ಜಸ್ಟ್ ಏನು ಎಕ್ಸ್ಪ್ಲೋರ್ ಮಾಡಬೇಕಿನ್ನು, ಅಷ್ಟೊತ್ತರಲ್ಲೇ ಇಲ್ಲಿ ಯಾರು ದೂರ ಬಾ ಬ್ರೋ. ವಂದನವ್ರೆ, ನಮಗೆ ನೀವಾ ಇದು ಮಾಡ್ತಾ ಇರೋದು, ಅಟ್ಯಾಕ್ ಮಾಡ್ತಾ ಇರೋದು, ಇಲ್ಲ ನಿಮ್ಮ ಹಸ್ಬೆಂಡಾ? ಅದೇನು ಬ್ರೋ ಅದು ವಾಯ್ಸು ವಿಚಿತ್ರ ಇದೆ ಬ್ರೋ. ರಿಪ್ಲೈ ನಮಗೆ ಕೊಡ್ತಿಲ್ಲ ಅವರು. ಬ್ರೋ ಇದು ಯಾರಿಗೂ ಮಾತಾಡ್ತಿರೋ ಥರ ಇದೆ ಅದು. ಹೌದು ಬ್ರೋ. ವಂದನವ್ರೆ, ನಿಮ್ಮ ಜೊತೆಲಿರೋದು ನಿಮ್ಮ ಹಸ್ಬೆಂಡಾ? ಓ ಬ್ರೋ, ಪಕ್ಕ ಅವರೇ. ಬ್ರೋ ನಾನು ಈ ಇದರಲ್ಲಿ ಬಂದಾಗಿಂದ, ನಾನು ಈ ಗೋಸ್ಟ್ ಹಂಟಿಂಗಲ್ಲಿ ಬಂದಾಗಿಂದ ನನಗೆ ಫಸ್ಟು ಟೈಮು ನಾನು ಕಮ್ಯುನಿಕೇಟ್ ಅನ್ನೋದೇ ಮಾಡ್ತಾ ಇರೋದು ನಾನು, ಗೊತ್ತಾ? ಫಸ್ಟು ಟೈಮು ಈ ರೇಂಜಿಗೆ. ಯಾರು? ಆಟೋಮ್ಯಾಟಿಕ್ ಬ್ರೋ, ಆಟೋಮ್ಯಾಟಿಕ್ ಟರ್ನ್ ಆಯಿತು ಬ್ರೋ. ಗಿಂಬಲ್ಲು ಆಟೋಮ್ಯಾಟಿಕ್. ಬ್ರೋ ಅವ್ರ ಗಂಡ. ವಂದನವ್ರೆ, ನಿಮ್ಮ ಗಂಡ ಅಂದರೆ ಸಾಕು, ಸ್ವರ ಕೊಡ್ತಾ ಇದೆ. ಸತೀಶ್ ಅಲ್ವಾ ಅವ್ರ ಗಂಡ ಹೆಸರು? ಸತೀಶೇ. ವಂದನವ್ರೆ, ನಮ್ಮಿಂದ ಏನು ಅನ್ಯಾಯ ಆಗಿದೆ ಅಂತ ನಮಗೆ ಹೀಗೆ ಮಾಡ್ತಿದ್ದೀರಾ ನೀವು? ಬ್ರೋ ಅವ್ರ ಗಂಡ ಮಾತಾಡ್ತೀರ. ವಂದನವ್ರೆ, ನಿಮ್ಮ ಗಂಡ ಕಟ್ಟಾಕಿ ಇಟ್ಕೊಂಡಿದ್ದಾನ? ನಮಗೆ ಅದು ಮೇಯ್ನ್ ಬೇಕಿರೋದು ಇವಾಗ. ನನಗೆ ಅದು ಗೊತ್ತಾಯ್ತು ಅಂದರೆ ನಾನು ಒಂದು ಪೂಜೆ ಮಾಡ್ತೀನಿ ನಾನು ಇಲ್ಲಿ ಬಂದು. ನನಗೆ ತಿಳಿದಿರೋ ಹಾಗೆ ನಿಮಗೆ ನಿಮ್ಮ ಗಂಡ ಸತೀಶ್ ಅವರು ನಿಮಗೆ ಮಾತಾಡೋಕ್ಕೆ ಬಿಡ್ತಿಲ್ಲ ಅಂತ ಅನ್ಕೊತೀನಿ ನಾನು. ಹೌದಾ? ಏಯ್ ಬ್ರೋ, ಹತ್ರ ಬರೋ ಥರ ಆಗ್ತಿದೆ, ಸ್ವಲ್ಪ ಹಿಂದೆನೇ ಇರು ಬ್ರೋ. ನಾವು ಏನು ಸೇಫ್ಟಿ ಅಂತ ತಂದಿರಲ್ಲ, ಆಯಿತಾ? ತಂದಿಲ್ಲ ಬ್ರೋ. ಅದೇ ಅವ್ರ ಹತ್ರ ಅಷ್ಟು ಮಾತಾಡೋಕ್ಕೆ ಓವರಾಗಿ ಹೋಗ್ಲೂಬಾರ್ದು ನಾವು. ವಂದನವ್ರೆ, ನಾವು ನಿಮಗೆ ಕೆಟ್ಟದ್ದು ಬಯಸಲ್ಲ. ನಿಮಗಾಗಿರೋ ಅನ್ಯಾಯನ ನಾವು ಬ್ರೋ. ವಂದನವ್ರೆ, ನಿಮ್ಮ ಗಂಡ ನಿಮ್ಮನ್ನ ಕಟ್ಟಾಕಿ ಇಟ್ಕೊಂಡಿದ್ದಾರಾ? ಕಟ್ಟಾಕಿ ಇಟ್ಕೊಂಡಿದ್ದಾರಾ ಹೇಳ್ರಿ ಕ್ಲೀನಾಗೆ. ಸ್ಟ್ರೇಂಜ್ ಸೌಂಡ್ ಬರ್ತಿದೆ, ಯಾರೋ ಮಾತಾಡ್ತಿದ್ದಾರೆ. ಬ್ರೋ ನನ್ನಿಂದ ಯಾರೋ ಬರೋ ಥರ ಆಯಿತು ಬ್ರೋ ಇಲ್ಲಿ. ಇಲ್ಲ. ಹಾಂ, ಯಾರೋ ಮೆಲ್ಲ. ಬ್ರೋ ಗಿಂಬಲ್ ಕಂಟ್ರೋಲಿಗೆ ಸಿಗ್ತಿಲ್ಲ. ಬ್ರೋ ಗಿಂಬಲ್ ತೆಗೀರಿ ಬೇಡ.
ಬ್ರೋ ಬೇಡ ಬ್ರೋ. ಈಗ ಸರಿ ಆಯಿತು. ಇದೇ ವಂದನ ಅವರೇ, ನೀವಾ ಇದು ನಮಗೆ ಇದು ಮಾಡ್ತಾ ಇರೋದು? ನೀವು ಅಟ್ಯಾಕ್ ಮಾಡ್ತಿರೋದಾ ಇಲ್ಲ ಸತೀಶ್ ಅವ್ರು ಅಟ್ಯಾಕ್ ಮಾಡ್ತಿರೋದಾ ನಮಗೆ? ಸತೀಶ್ ಅವ್ರು ಮಾಡ್ತಿರೋದಾ? ಬ್ರೋ ಹಿಂದೆ ಬಾ. ನೀ ಯಾಕೆ ಬ್ರೋ ಮುಂದೆ ಹೋಯ್ತೀಯ ಪಟ್ಪಟ್ ಅಂತ ಒಬ್ರೆ? ಈ ಕಡೆ ಇರ್ತೀನಿ, ನೀವು ಆ ಕಡೆ ಇರ್ರಿ. ಬ್ರೋ ಟಾರ್ಚ್ ಕೊಡು. ಟಾರ್ಚ್ ಬೇರೆ ಕೊಡು ಬ್ರೋ ಇಲ್ಲಿ. ಈಗ ಏನಾಯ್ತು? ವಂದನ ಅವರೇ, ಮಾತಾಡಕ್ಕೆ ಬಿಡ್ತಿಲ್ಲ ಸತೀಶ್, ಮಾತಾಡಕ್ಕೆ ಬಿಡ್ತಿಲ್ಲ. ವಂದನ ಅವರೇ, ಬ್ರೋ ಸತೀಶಿಗೆ ಮಾತಾಡ್ಸಲಾ? ವಂದನ ಅವರೇ, ಬಂತು ಬ್ರೋ. ಬಂತು. ನಿಮ್ನ ಮಾತಾಡಕ್ ಬಿಡ್ತಿಲ್ವಾ ನಿಮ್ ಗಂಡ? ಬ್ರೋ ಅಳ್ತಾ ಇದೆ ಬ್ರೋ. ಹೇಳ್ತಾ ಇದೆ. ಅದಕ್ಕೆ ಅನ್ಯಾಯ ಆಗಿದೆ. ಅದರಲ್ಲೂ ಇವ್ರು ಬೇರೆ ಇಲ್ಲೇ ಇದ್ದಾರೆ. ತುಂಬ ನೋವು ಪಟ್ಟಿದ್ದಾರೆ ಬ್ರೋ. ಇವರು ತುಂಬ ನೋವು ಪಟ್ಟಿದ್ದಾರೆ ಪಾಪ ಬ್ರೋ. ಬ್ರೋ ನೆಕ್ಸ್ಟ್ ಟೈಮು ಏನು ಮಾಡೋಣ ಗೊತ್ತಾ ಬ್ರೋ? ನಾನೇನು ಹೇಳೋದು ಗೊತ್ತಾ? ನಾನೇನೇನು ಹೇಳೋದು ಗೊತ್ತಾ? ಇವರಿಗೆ ಏನಾದರೂ ನಮ್ಮ ಕಡೆಯಿಂದ ಪೂಜೆ ಮಾಡೋಣ. ಮಾಡಬೇಕು. ಇನ್ನೊಂದು ವಾರದ ಒಳಗೇನೆ ಈ ಜಾಗದಲ್ಲಿ ನಡೆದಿರೋದನ್ನ ಅಲ್ಲಿ ನಮಗೆ ಗೊತ್ತಿರೋ ಒಬ್ಬರು ಇದ್ದಾರೆ, ಅವ್ರಿಗೆ ಹೋಗಿ ಹೇಳೋಣ. ಓಕೆನಾ? ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಏನೇನು ಮಾಡಬೇಕು ನಮ್ಮ ಕೈಯಿಂದ ನಾವು ಬಂದು ಮಾಡೋಣ, ಆಯಿತಾ? ಅವ್ರಿಗೆ ಸ್ವರ್ಗಕ್ಕೆ ಕಳಿಸ್ಕೊಡೋಣ ನಮ್ಮ ಕೈಯಲ್ಲಿ. ಬ್ರೋ ನಾನು ಹುಟ್ಟಿ ಬೆಳೆದಿದ್ದೀವಿ ಅಂದಮೇಲೆ ನಮ್ಗೆ ಏನಾದರೂ ಒಂದು ಮಾಡ್ಬೇಕು ನಾವು. ಎಷ್ಟು ಬ್ರೋ? ಹೌದು, ಅನ್ಯಾಯ ಆಗಿದೆ. ಏನೋ ಒಂದು ಆಗಿದೆ ಇಲ್ಲಿ, ಬಟ್ ಅದು ನಮ್ಮ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಕೈಯಲ್ಲಿ ಏನೋ ತಡೆಗಟ್ತಿದೆ ಅವ್ರಿಗೆ. ಏನೋ ಅವ್ರ ಗಂಡನೇ ಇರೋದು ಬ್ರೋ. ಜೀವಂತ ಇರ್ಬೇಕು ಅನ್ನೋ ನೆಮ್ಮದಿ ಕೊಟ್ಟಿಲ್ಲ ಅವ್ರ ಗಂಡ. ಸತ್ತಾದ್ಮೇಲೂ ನೆಮ್ಮದಿ ಕೊಡ್ತಾ ಇಲ್ಲ ಅವನು. ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು. ಸತೀಶ್ ಏನೋ ಸ್ಟ್ರೇಂಜ್. ಯಾರು ಬ್ರೋ? ಏನು ಇಲ್ಲಿ ಕ್ಯಾಪ್ಚರ್ ಆಗ್ತಿದೆ? ಯಾರು? ಸತೀಶ್ ಅವರೇ, ನೀವು ಆ ಕಡೆ ಇರ್ರಿ. ಏನಿದೆ ಬ್ರೋ? ಒಂಚೂರು ಸೌಂಡ್ ಇಲ್ಲ ಈಗ. ಬರ್ರಿ ಬ್ರೋ. ಬ್ರೋ ಈ ಕಿಟಕಿಲಿ ಏನಿದೆ ಗೊತ್ತಾ? ಯಾರು? ನೀನೆಂತ ಜನ್ಮ ಅಂದ್ರೆ ನೀನು ಜೀವಂತಾಗಿದ್ದಾಗಲೂ ಅವ್ರಿಗೆ ನೆಮ್ಮದಿ ಕೊಟ್ಟಿಲ್ಲ, ಸತ್ತಾದ್ಮೇಲೆ ನೆಮ್ಮದಿ ಕೊಡ್ತಿಲ್ಲ ನೀನು ಅವರಿಗೆ. ಈಗಲೂ ಬಂದು ಕಾಟ ಕೊಡ್ತಿದ್ದೀರಾ ಅವರಿಗೆ? ಅವ್ರ ಪಾಡಿ ಅವ್ರಿಗೆ ಬಿಟ್ಬಿಡಕ್ಕೆ ಏನಾಗತ್ತೆ ನಿಮಗೆ ರೋಗ? ಬ್ರೋ ಇದೇನಿತ್ತು ಗೊತ್ತಾ? ಮಾಟ ಮಂದ್ರದ್ದು ಲೋಗೋನು ಇಲ್ಲ, ಹಲ್ಗೆ ಹಾಕಿದ್ರು ಇಲ್ಲ. ಇಲ್ಲೇನೋ ಇತ್ತು ಇಲ್ಲಿ. ಬ್ರೋ ಈ ಕಿಟಕಿ ಏನಿದೆ ಅಲ್ಲ, ಇದೇ ಸೌಂಡ್ ಆಗಲೇ ಬರ್ತಿದ್ದು ನೋಡಿ ಇಲ್ಲಿ. ಬ್ರೋ ಬನ್ನಿ 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 ಬನ್ನಿ, ಸಮಥಿಂಗ್ ಏನೋ ಇದೆ ಇಲ್ಲಿ. ಬನ್ನಿ ಬನ್ನಿ. ದೇವರಲ್ಲ ಬ್ರೋ, ಇನ್ನೇನು ಮಾಟ ಮಂತ್ರ ಮಾಡಿರೋದು ಬ್ರೋ ಇದು. ಒಂದು ನಿಮಿಷ ನೋಡಿ. ಏನೋ ಇತ್ತು ಇಲ್ಲಿ. ನನ್ನ ಮೈ ಹುಳ ಕಸ್ದಂಗೆ ಆಗ್ತಾ ಇದೆ ಬ್ರೋ. ಫಸ್ಟ್ ಟೈಮ್ ನನಗೆ ಫೀಲ್ ಆಗ್ತಾ ಇರೋದು ಇದು. ಇಲ್ಲೇ ಬಂದ್ರು ಯಾರೋ. ಬ್ರೋ ಸತೀಶು, ಹೋಗ್ಬೇಡ ಇರು. ಗಂಡ ಆತ್ಮ ಬ್ರೋ, ಅದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು. ವಂದನವ್ರೆ, ವಂದನವ್ರೆ, ನಿಮ್ಮ ಗಂಡ ನಿಮ್ಮನ್ನ ಹಿಂಸೆ ಮಾಡ್ತಿದ್ದಾರ? ನನ್ನ ಕೈಲಿ ಆದಷ್ಟು ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ. ನಾನು ನೀವು ಈ ಜಾಗದಿಂದ ಮುಕ್ತಪಡಿಸ್ತೀನಿ ನಾವು. ಬ್ರೋ ಅವ್ರು ಆಸೆ ಪಡ್ತಿದ್ದಾರೆ ಬ್ರೋ. ಆಸೆ ಪಡ್ತಿದ್ದಾರೆ. ವಂದನವ್ರೆ, ಸರಿ, ನಾನು ನನ್ನ ಕೈಲಿ ಆದಷ್ಟು ಬೇಗನೆ ನಾನು ಬಂದು ಮಾಡ್ತೀನಿ ಇಲ್ಲಿ ಒಂದು ಪೂಜೆನ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ಥರ ನಾವು ಒಂದು ಪೂಜೆ ಮಾಡೇ ಮಾಡ್ತೀವಿ. ನಿಮ್ಮ ಗಂಡನ ಜೊತೆ ನೀವಿರಲ್ಲ.
ನೆಕ್ಸ್ಟ್ ಜನ್ಮ ಅಂತ ನೀವು ಇನ್ನು ಒಳ್ಳೆ ಫ್ಯಾಮಿಲಿಯಲ್ಲೇ ಹೋಗಿ ಹುಡ್ತೀರಾ ನೀವು. ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಸಹಾಯ ಮಾಡೇ ಮಾಡ್ತೀವಿ. ಬ್ರೋ ಕಮ್ಯುನಿಕೇಟ್ ಸಕ್ಕತ್ತಾಗ್ತಿದೆ ಬ್ರೋ. ಕಮ್ಯುನಿಕೇಟ್ ಮಾಡ್ತಿದ್ದೆ. ಅದು ನಮ್ಮ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿದ್ದೆ, ಬಟ್ ಅವ್ರ ಗಂಡನ ಆತ್ಮ ಬಿಡ್ತಾ ಇಲ್ಲ, ತಡೆಗಟ್ತಿದ್ದಾರೆ ಅವರಿಗೆ. ಅವರು ಇನ್ನೂ ಫುಲ್ ನಿಮ್ಮ ಥರ ಹಿಂಸೆ ಪಟ್ಕೊಂಡು ರಿಪ್ಲೈ ಕೊಡ್ತಿದ್ದಾರೆ. ನೀನು ನೋಡಿಕೊಂಡು ಬ್ರೋ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆ ಎಷ್ಟು ಸರಿ ಹೇಳ್ಬೇಕು ನಿನಗೆ? ಕ್ಯಾಮ್ರಾ ಫುಲ್ ಮರ್ಜ್ ಆಗ್ತಿದೆ. ಎಂತ ಜೀವ ಬ್ರೋ, ಸತ್ತೋದಾದ್ಮೇಲೂ ನೆಮ್ಮದಿ ಕೊಡ್ತಾರ ಇವರು. ಈ ಥರ ಆಟನ ನಾವು ಎಷ್ಟೋ ನೋಡ್ಬಿಟ್ಟಿದ್ದೀವಿ ಸತೀಶ್ ಅವರೇ. ನಾನು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಏನಾದ್ರೂ ಒಂದಿದೆ ಅದನ್ನ ತಂದು ಇಟ್ಟೆ, ಆಮೇಲೆ ನೀವು ಅನ್ಭವಿಸ್ಬೇಕಾಗತ್ತೆ. ಇಲ್ಲಿಂದ ನೀನ್ ಎಲ್ಲೂ ಹೋಗಕ್ಕಾಗಲ್ಲ ಬ್ರೋ. ಇಲ್ಲ ಟಾರ್ಚ್ ಆಟೋಮೆಟಿಕ್ ಆಫ್ ಆಯಿತು. ಏನು ರೋಗ ಬ್ರೋ ಇದು? ನಮಗೆ ಹೆದರ್ಸಿದ್ರೆ ನಿಮಗೇನು ಸಿಗಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಸಾಕು. ಎಷ್ಟಂತ ಹಿಂಸೆ ಕೊಡ್ತೀರಾ ಬ್ರೋ? ಈಗ ನೋಡ್ರಿ, ಟಾರ್ಚ್ ಇಲ್ಲ, ಎಂತ ಸೀನ್ ಆಗ್ತಿದೆ ಅಂದ್ರೆ ನಮಗೆ. ಟಾರ್ಚ್ ಹೋಯ್ತು, ಟಾರ್ಚಿಗೆ ಆಗಲ್ಲ ಬಿಡ್ರಿ. ಅವಾಗಲಿಂದ ಇದೇ ಥರ ಅಂತ ಬ್ರೋ ನಮಗೆ ಕಮೆಂಟ್ ಅಲ್ಲಿ ಹಾಕ್ತಾರೆ, ಟಾರ್ಚ್ ಚೆನ್ನಾಗಿರೋ ತಗೊಂಡೋಗು, ಚೆನ್ನಾಗಿರೋ ತಗೊಂಡು. ನಾವು ಚಾರ್ಜಿಂಗ್ ಹಾಕಿ ಎಲ್ಲ ತಗೊಂಡೋಗಿ. ನೀವು ತಗೊಂಡ್ರೆ ಬಂದಿರೋದು ಹೊಸ ಚಾರ್ಜಿಂಗ್ ವಿತ್ ಪ್ರೂಫ್ ತೋರಿಸಿದ್ದೀನಿ ನಾನು, ಹೊಸದು ಅಂತ. ಇವಾಗ ನೋಡಿ ಗೈಸ್, ಇಲ್ಲಿ ನಾನು ಪವರ್ ಬ್ಯಾಂಕ್ ಸಮೇತನ ಹಾಕೊಂಡಿದ್ದೀನಿ. ಪವರ್ ಬ್ಯಾಂಕ್ ಸೇಫ್ಟಿಗೆ ತಂದಿರ್ತೀವಿ, ಅದನ್ನೂ ಹಾಕಿದ್ದೀನಿ. ಇವಾಗ ಏನು ಮಾಡೋದು ಬ್ರೋ? ಇಲ್ಲಿರೋ ನೆಗೆಟಿವ್ ಜಾಗ, ನೆಗೆಟಿವ್ ಇದ್ರೆ ಆಟೋಮೆಟಿಕ್ ಎಲ್ಲ ಆಫ್ ಆಗ್ತವೆ. ಓಕೆನಾ? ಬಿಡಿ, ಬರ್ರಿ ಮೇಲೆ ಇಲ್ಲಿ ಮುಗಿಸ್ಕೊಂಡು. ಸ್ಟ್ರೇಂಜ್ ಸೌಂಡ್ ಬರ್ತಿತ್ತು, ಸೈಲೆಂಟ್ ಆಯ್ತು ಅಲ್ವಾ? ಸೌಂಡೇ ಇಲ್ಲ ನೋಡ್ರಿ. ನಾವು ಅಲ್ಲಿಂದ ಮಾತಾಡ್ಕೊಂಡು ಬಂದಾಗ ಸೌಂಡೇ ಇಲ್ಲ. ಅಲ್ಲ ಬ್ರೋ, ಸತೀಶಿಗೆ ಸ್ವಲ್ಪ ಭಯ ಎದ್ದೋಯ್ತು. ಪೂಜೆ ಪೂಜೆ ಅಂದ್ವಲ್ಲ, ಎದ್ರುಕೊಂಡ್ಬಿಟ್ಟಾರೆ. ನೀವು ಮುಂದೆ ಹೋಗ್ರಿ. ಅಲ್ಲ ಬ್ರೋ, ಅವಾಗ ಎಷ್ಟು ಸೌಂಡು, ಮಾತಾಡ್ತಿರೋದಂತೆ, ಕಿರ್ಚೋದಂತೆ, ಅಳೋದಂತೆ. ಬಟ್ ಈಗ ಬ್ರೋ, ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲೇ ಶೋ ಆಗಿದಲ್ಲ, ಈ ಜಾಗದಲ್ಲಿ ಇಲ್ಲಿ ಮೆಟ್ಲಿಂದ ಕಾಣಿಸಿದ್ ನಮಗೆ. ಇಲ್ಲಿ 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 ಆ ಕಡೆ ಇದೇ ಜಾಗದಲ್ಲೇ ಕಾಣಿಸಿದ್ದು ಬ್ರೋ ನಮಗೆ. ಇದೇ ಜಾಗದಲ್ಲೇ. ಆ ಕಡೆ ರೂಮಲ್ಲಿ ಬರೋಣ ಬರ್ರಿ. ಬ್ರೋ ಓದ್ ವಿಡಿಯೋದಲ್ಲಿ ತೋರಿಸಿದಲ್ಲ ಶೋ, ಈಗ ಉಲ್ಟಾಗಿದೆಯಲ್ಲ ಇದು. ಏನು ಕತೆನೋ, ಏನಾಗಿದೆಯೋ ಬ್ರೋ? ಅಲ್ಲಿ ನೋಡ್ರಿ, ಈಗ ಸೌಂಡು ಬಾಕಲು ಬಿಡ್ತೀಯಾರ ಯಾರು? ಅಳ್ತಿದೆ ಅವರೇ ವಂದನೇ. ವಂದನವ್ರೆ, ನೀವೇನಾ ಅದು? ಸತೀಶ್ ಇಲ್ಲ ಅನ್ಸುತ್ತೆ. ಸತೀಶ್ ಇಲ್ಲ ಅನ್ಸುತ್ತೆ. ಸತೀಶ್ ಇದಾರ ನಿಮ್ ಜೊತೆಲಿ? ಇಲ್ವಾ ನಿಮ್ ಜೊತೆಲಿ? ಏನಾದ್ರು ರಿಪ್ಲೈ ಕೊಡಿ ನಮಗೆ. ಇದಾರ ಅಂದ್ರೆ ಹೂ ಅನ್ರಿ, ಇಲ್ಲ ಅಂದ್ರೆ ಇಲ್ಲ. ನಾವು ಕೇಳ್ತೀವಿ ಎರಡು, ಅದಕ್ಕೆ ಹೂ ಅನ್ರಿ, ಇಲ್ಲ ಅಂದ್ರೆ ವಾಯ್ಸ್ ಬೇಡ. ನಿಮ್ ಜೊತೆಲಿ ಸತೀಶ್ ಇದಾರಾ? ಇದಾರೆ ಬ್ರೋ, ಇದಾರೆ. ನಾವು ಇಲ್ಲ ಅನ್ಕೊಂತೀವಿ ಅಷ್ಟೇ. ಬಟ್ ಬ್ರೋ ಅದು ಆತ್ಮ ಬ್ರೋ, ಸೆಕೆಂಡಿಗೆ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತವೆ. ಅಲ್ಲ ಬ್ರೋ, ಸೆಕೆಂಡ್ ಹೋಗ್ತವೆ, ಬಟ್ ಸರಿ, ಒಂದನ ಆತ್ಮಾಗ ಮಾತಾಡಕ್ ಬಿಡ್ತಿರಲಿಲ್ಲ, ಅದು ಅಬ್ಸರ್ವ್ ಮಾಡಿದ್ರಾ? ಈಗ ಎಷ್ಟು ಫ್ರೀಯಾಗಿ ಮಾತಾಡ್ತಿದ್ದೆ ನೋಡಿದ್ರಾ? ಈಗ ಎಷ್ಟು ಫ್ರೀಯಾಗಿ ಮಾತಾಡ್ತಿದ್ದೆ ನೋಡಿದ್ರಾ? ಈಗ ನಾನು ಏನು ಹೇಳೋದು ಗೊತ್ತಾ ಬ್ರೋ, ಫಸ್ಟು ಇದು ಆತ್ಮಗಳು, ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಕ್ಕೆ ನೋಡ್ಬೋದು. ನಮಗೆ ಹುಷಾರಿಲ್ದಂಗೆ ಆದರೆ ನಮ್ಮನೇಲಿರೋರು ಏನು ಗತಿ, ಅದನ್ನು ನಾವು ಯೋಚನೆ ಮಾಡ್ಬೇಕು ಫಸ್ಟು. ಅಲ್ಲ ಬ್ರೋ, ಓದ್ ವಿಡಿಯೋ ಇದೆ, ಫಸ್ಟ್ ವಿಡಿಯೋ ಇಲ್ಲೇ ಮಾಡೇ ಎಷ್ಟು ನಿಮಗೂ ನಿಮ್ಮ ಅಮ್ಮನಿಗೂ ಹುಷಾರಿರಲಿಲ್ಲ. ನೋಡಿ ಆಗಕ್ಕೆ ಈಗ ನಾನು ಸಬ್ಸ್ಕ್ರೈಬರಿಗೆ ನಾನು ಹೇಳ್ಕೊತೀನಿ ನನ್ನ ನೋವುಗಳನ್ನ. ನಾನು ಆಟೋ ಹೊಡಿತಿದ್ದೆ, ಇವಾಗ ಅದನ್ನು ತುಂಬ ರೇರ್ ಆಗ್ತಿದೆ ಆಟೋ ಹೊಡೆಯೋದು. ಡೈಲಿ ಆಟೋ ಹೊಡಿತಿದ್ದೆ ನಾನು. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ, ಈ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನೆಮ್ಮದಿ ನಿದ್ರೆ ಬರ್ತಾ ಇಲ್ಲ, ಬ್ರೋಗೆ ತುಂಬಾ ಕಷ್ಟ ಆಗ್ತಿದೆ.
ಅವ್ರ ಅಮ್ಮಂಗೆ ಯಾರಿಗೂ ಹುಷಾರಿಲ್ಲದ ಥರ ಏನು ಮಾಡೋದು ಈ Recovery ಜರ್ನಿಗೆ 4 ಸೆಕೆಂಡ್ ತೊಗೊಂಡಿದ್ದಾರೆ. ನಿಮ್ಮ ಕೈಲಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಜಾಗ ಸರಿ ಇಲ್ಲ ನಾನು ಅದೇ ಹೇಳ್ಕೊಳ್ಳೋದು ನಾನು. ಸರಿ ಗಾಯ್ಸ್, ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ನನಗೆ ಭಯ ಆಗೋದು. ಈಗ ಇಷ್ಟು ಧೈರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಾ ಬ್ರೋ, ಮುಂದೆ ನೋಡೋಣ ಬರ್ರಿ. ನಮ್ಮ ಕೈಲಾದಷ್ಟು ನೋವನ್ನ ನಾವು ಹೇಳ್ಕೊತ ಇದೀವಿ ಬ್ರೋ. ಒಬ್ಬೊಬ್ರು ಏನಂತಾರೆ ಹೇಳ್ಕೊಂಬೇಡ ಅಂತಾರೆ. ನಮ್ಮ ನೋವನ್ನ ನಾವು ಇನ್ಯಾರ ಹತ್ರ ಹೇಳ್ಕೊಳ್ಳೋಣ? ಸಬ್ಸ್ಕ್ರೈಬರ್ ಅನ್ನೋದು ಏನಕ್ಕಿದ್ದಾರೆ? ಮನೇಲಿ ಅಷ್ಟು ಧೈರ್ಯ ಪಟ್ಟು ಟಾಸ್ ತೊಗೊಂಡು ಬರ್ತೀವಿ. ಟ್ರೈನ್ ಏನೋ ಸೌಂಡ್ ಬಂತು. ವಂದನವ್ರೆ, ನೀವಿದ್ದೀರಾ? ಇದ್ದಾರೆ ಬ್ರೋ. ಸತೀಶ್ ಅವರು ನಿಮ್ಮನ್ನ ಕಟ್ಟಾಕಿ ಹಿಡ್ಕೊಂಡಿದ್ದಾರಾ? ಮಾತಾಡಕ್ ಬಿಡ್ತಿಲ್ವಾ ಅವರು? ಹೌದು ಬ್ರೋ, ಈ ಅಪ್ಪಂದ ಏನ್ ಮಾರ. ಆತ್ಮಗಳಿಗೂ ಈ ತರ ಹಿಂಸೆ ಕೊಡ್ತಾವ. ಆತ್ಮಗಳು ಬದುಕಿದ್ದಾಗ್ಲೂ ನೆಮ್ಮದಿ ಇಲ್ಲ ಪಾಪ ಅಮ್ಮಂಗೆ. ಬಾ ಬ್ರೋ, ಏನೋ ಒಂದು ನೋಡೇ ಬಿಡೋಣ. ಅದೇ ಬ್ರೋ ಗೈಸ್, ನೀವು ನೋಡ್ತಾ ಇದ್ದೀರಾ, ನಾವು ಎಷ್ಟು ಕ್ಲೀನಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರು ಮಾಡ್ತಾಯಿದ್ದೀರಾ. ಆದರೆ ಅವ್ರ ಗಂಡ ಸತೀಶು ಅವ್ರನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೋಡಿ ಗೈಸ್, ನಾನು ಚಾರ್ಜಿಂಗು ಈ ಥರ ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ದಾಗ ಕಮ್ಯುನಿಕೇಟ್ ಮಾಡಲೇಬೇಕು ಅಂತ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಏನೇನೋ ನೋಡ್ರಿ, ಇವಾಗ ಇಷ್ಟು ಪವರ್ ಬಂತು. ಗೈಸ್ ಟಾರ್ಚ್ ನೋಡ್ರಿ, ಈಗ ಚೆನ್ನಾಗಿ ಬರ್ತಿದೆ. ಬ್ರೋ ತೋರಿಸು ಬ್ರೋ. ಇಷ್ಟೊತ್ತು ಬರ್ತಿರಲಿಲ್ಲ ಟಾರ್ಚು. ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಓದ್ಸಲ ಬಂದಾಗ ಈ ಕಡೆ ಹಿಡ್ದು ಅದೇ ಇಲ್ಲಿ ನೋಡ್ರಿ ಬನ್ನಿ. ಸರಿಯಾ ಯಾರೋ ಕಿತ್ತಾಡಿರೋ ಥರನೇ ಅಲ್ಲ ಬ್ರೋ. ಆದ್ರೆ ಛಿದ್ರ ಆಗಿದೆಯಲ್ಲ. ಹಿಂಸೆ ಪಟ್ಟಿದ್ದಾರೆ ಬ್ರೋ ಇವರು. ಏನಿದು ಬ್ರೋ? ಬ್ರೋ ಬರೀ ಇಲ್ಲಿ ವಂದನ ಇಲ್ಲಿ. ರವಿ ವಿತ್ ವಂದನ ಬ್ರೋ. ಇದೇನಿದು? ಏನು ಬ್ರೋ? ಗೈಸ್ ಇಲ್ಲಿ ನೋಡ್ರಿ, ನಾವಿದನ್ನ ನೋಡೇ ಇಲ್ಲ. ದೇವ್ರ ಸತ್ಯಗಳು, ನಮ್ಮ ತಾಯಣೆಗಳು ನಾವು ನೋಡಿಲ್ಲ. ನಮಗಿದ್ದು ಇಲ್ಲಿ ಇರೋದು ನಮಗೇನು ಗೊತ್ತೇ ಇಲ್ಲ. ಈಗಲೇ ಪಾರ್ಟ್ 1 ಬ್ರೋ ಇರು ಇಸ್ವಿ ನೋಡೋಣ. ಬ್ರೋ ಕೈನ ಮುಟ್ಬೇಡ ಒಂದು ನಿಮಿಷ ಬ್ರೋ. ಇಲ್ಲಿ ಐತೆ ನೋಡಿ ಇಸ್ವಿ ಬ್ರೋ. 13th June 2012. ಗೈಸ್ ನೋಡ್ರಿ, ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಮುಹೂರ್ತ ರವಿ ಅಂತ ಇದೆ ಇಲ್ಲಿ ಹೆಸರು. ಅವ್ರು ಹೇಳಿದ್ರು ಸತೀಶ್ ಅಂತ. ಬ್ರೋ ಎಂತ ಟ್ವಿಸ್ಟ್ ಬ್ರೋ ಇದು. ಸಕ್ಕ ಟ್ವಿಸ್ಟು ಬ್ರೋ. ಅಲ್ಲ ಒಂದು ನಿಮಿಷ, ಅದಲ್ಲ, ನೀವೇಗ್ ನೋಡಿದ್ರಿ ಇದನ್ನ? ನಾನೇ ನೋಡಿಲ್ಲ ಬ್ರೋ. ಇಲ್ಲಿ ಇಷ್ಟು ಸುತ್ತಾಡಿ ನನಗೇನೋ ಗೊತ್ತಿಲ್ಲ, ನೋಡ್ಬೇಕು ಅನ್ನಿಸ್ತು ಬ್ರೋ. ಬಿದ್ದಿದೆ, ನಾನೇ ನೋಡಿಲ್ಲ ಬ್ರೋ. ದೇವ್ರ ಸತ್ಯಗಳು ನನಗೆ ಹೆಂಗ್ ಅನಿಸ್ತು ಗೊತ್ತಾ? ನನಗೆ ಮೈಗೆ ಗೂಸ್ ಬಂಪ್ಸ್ ಆಗ್ತಿದೆ. ನಮ್ ಟ್ಯಾಡ್ ನನಗೆ ಹಿಂಗಾಗ್ತಿದೆ ಗೊತ್ತಾ? ನನಗೂ ಅಷ್ಟೇ. ಈ ರೇಂಜ್ ಈಗ ಅವತ್ತಿದಿರ್ಲಿಲ್ಲ ತಾನೇ ಬ್ರೋ? ಇತ್ತೋ ಏನೋ, ನಾವು ನೋಡಿಲ್ಲ. ಇಲ್ಲ, ನಾವು ನೋಡಿಲ್ಲ ಬ್ರೋ. ಇವತ್ತು ಗಾಬರಿ ಆಗ್ತಿದೆ ಬ್ರೋ. ಅದ್ ಬಿಡು. ಇಲ್ಲ ಬ್ರೋ, ಮಾರ್ಚ್ 2009 ಇಲ್ಲಿ ನೋಡ್ರಿ. ನಾನು ಇದಕ್ಕೆ ಇರ್ಲಿ ಅಂತ ನೋಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ನಲ್ಲಿ ಇದೆಲ್ಲ ನೋಡ್ಬೇಕಿತ್ತು. ಗೈಸ್ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮು ಪತ್ರಿಕೆ, ಮದುವೆ ಪತ್ರಿಕೆ. ಬ್ರೋ ಬರ್ರಿ ಅಲ್ಲೋಡ್ರಿ ಗೈಸ್. ಬ್ರೋ ಯಾರು ಸುರೇಶ್ ಇಸ್ವಿ ಯಾವಾಗಿದೆ ನೋಡ್ರಿ. ಇದು ಬೇರೆಯವ್ರದ್ದು, ಚೈತ್ರ ಪೂರ್ಣಾಚ ಏನೋ ಇದೆ ಮೇ ಬಿ. ಬ್ರೋ ಇಲ್ಲ ಬ್ರೋ, ಏನೋ ಈ ಜಾಗದಲ್ಲಿ ಏನೋ ಆಗಿದೆ ಬ್ರೋ. 2009 ಇದೆ. 2009 ಮದುವೆ ಯಾವಾಗ? 2012 ವೆಡ್ನೆಸ್ಡೇ 13 ಬ್ರೋ. ಜುಲೈ ಅಲ್ಲ ಇದು? ಜುಲೈ ಇದು. ಜುಲೈ ಹೋದ ತಿಂಗಳು 13 ಮದುವೆ ಆಗಿರೋದು ಇವರು. ನಾವು ಹೋದ ತಿಂಗಳೇ ವಿಡಿಯೋ ಮಾಡಿದ್ದು. ನಮ್ಮ ಪ್ಯಾನ್ ಇವರು
ನಾವು ನೋಡಿಲ್ಲ ಬ್ರೋ ಇದು. ನನಗೆ ಮೈಯೆಲ್ಲ ಜುಮ್ ಅಂತಿದೆ. ಜುಮ್ ಅನ್ನೋದಲ್ಲ, ದೇವ್ರು ಬರ್ತಿದೆ ನನ್ನ ಇದ್ರಲ್ಲಿ. ಆದಷ್ಟು ಬೇಗ ಈ ಪ್ಲೇಸಿಂದ ಹೋಗೋಣ. ಇದನ್ನ ನಾನು ಕ್ಲೀನಾಗಿ ಒಂದು ಹಿಂಗ್ ಫೋಟೋ ತರ ತಗೊಂತೀನಿ ರೀ ಗೈಸ್. ಈ ಪ್ಲೇಸ್ ಗೈಸ್, ಇದನ್ನ ನಾನು ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಬರ್ತಿದೆ ನಿಮಗೆ. ನೋಡ್ರಿ, ನೀವು ಕ್ಲೀನಾಗಿ ನೋಡ್ರಿ. ನಾನು ದೇವ್ರ ಸತ್ಯಗಳು ನಾನು ಇವ್ರು ನೋಡಿ ಇದಕ್ಕೆ ನಾನು ಬಂದಿದ್ದು ನೋಡ್ರಿ. ಬೇಕಾರೆ ಇಲ್ಲಿ ನೋಡ್ರಿ. ಒಂದು ನಿಮಿಷ. ಇಲ್ಲಿ ನೋಡಿ ಗೈಸ್, ಮದುವೆ ಪತ್ರಿಕೆ ಹಾಂ, ಬಾಟಮ್ ಅಲ್ಲಿ ಹೊಸ ಥರ ಇದೆ. ಏನೋ ನೇಮ್ ಫ್ರಂಟ್ ತೆಗಿ ಬ್ರೋ. ಇವಾಗ ಫ್ರಂಟಲ್ಲಿ ಇತ್ತಲ್ಲ, ಫ್ರಂಟಲ್ಲಿ ನೋಡಿ ಗೈಸ್ ಯಾವ ರೇಂಜಿಗಿದೆ, ಯಾವ ರೇಂಜಿಗೆ ಆಗಿದೆ ಅಂದರೆ ಬ್ರೋ. ಬಾ ಬಾಯ್ಲಿ. ಎಲ್ಲಿ ಮದುವೆ ಆಗಿರೋದು ನೋಡು. ಕೊಂಬೆ ಭದ್ರತ್ನ ಪ್ಲೇಸ್ ಮೆನ್ಷನ್ ಆಗಿಲ್ಲ. ಬೆಳಗಾಮು ಬ್ರೋ. ಇಲ್ಲೇ ಐತಲ್ಲ ಬ್ರೋ ಬೆಳಗಾಮು. ಇಲ್ಲಿ ಟಾಪಲ್ಲೇ ಬೆಳಗಾಮು. ಎಸ್, ಇಲ್ಲಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಬೆಳಗಾಂ ಟಾಪಲ್ಲಿ ಇದೆ ನೋಡಿ ಬ್ರೋ. ಇಲ್ಲಿ ಬ್ರೋ ನಡೀರಿ, ಈ ಜಾಗದಿಂದ ಫಸ್ಟ್ ನಡೀರಿ. ಬೇಡ ಬರ್ರಿ ಬ್ರೋ. ಎಲ್ಲ ಸರೌಂಡಿಂಗ್ ನಾವು ಹೋಗೋ ಜಾಗ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬಿಡೋಣ. ಬ್ರೋ ಅಲ್ಲ ಬ್ರೋ, ಲಿಟ್ರಲಿ ಗಾಯ್ಸ್, ಒಂದ್ರ ಮೇಲೊಂದು ಫುಲ್ ಟ್ವಿಸ್ಟು ನಮಗಂತೂ. ನಿಜ ಮೈಯಲ್ಲೆಲ್ಲ ಫುಲ್ ಬೆವರು ನನಗೆ. ನಾನು ಕಮ್ಯುನಿಕೇಟ್ ಮಾಡೋಣ ಅಂತ ಬಂದೆ, ಬಟ್ ಇಲ್ಲಿ ನೋಡಿದ್ರೆ ನಮಗೆ ಶಾಕ್ ಕೊಟ್ಬಿಡ್ತು. ಬ್ರೋ ಅಕ್ಕಪಕ್ಕ ಏನಾದರೂ ಐತಾ ನೋಡು ಬ್ರೋ. ನಾನೇನು ಗೊತ್ತಾ, ಈ ಜಾಗ ಸರಿ ಇಲ್ಲ ಬ್ರೋ. ಏನೋ ಸೌಂಡ್ ಬರ್ತಿದೆ ಕೆಳಗಿಂದ. ಯಾರೋ? ಕೆಳಗಿಂದ ಬ್ರೋ. ಏನು ಆ ಕಡೆ ಬಿಲ್ಡಿಂಗಿಂದನಾ? ಅಯ್ಯೋ ಬ್ರೋ, ಒಳಗೆ ಬಾ ಬ್ರೋ. ಇಲ್ಲಾಡಿ ಬ್ರೋ. ಇಲ್ಲಾಡಿ ಬ್ರೋ. ನೋಡ್ದೆ. ವಂದನಾರೇ, ನೀವೇನದು? ನಮಗೆ ಗೊತ್ತಾಯ್ತು. ವಂದನವ್ರೆ, ನಾವು ಕಣ್ಣಾರೆ ನೋಡಿದ್ದೀವಿ. 2ನೇ ಸಲ ಕಾಣಿಸ್ಕೊಂಡಿದ್ದು ನೀವೀಗ. ವಂದನವ್ರೆ, ನೀವು ಯಾರ ಜೊತೆ ಮದುವೆ ಆಗಿದ್ದೀರಾ, ನಿಮ್ಮ ಗಂಡ ಯಾರು ಎಲ್ಲ ಗೊತ್ತಾಗಿದೆ ಇವಾಗ ನಮಗೆ. ಸತೀಶ್ ಅನ್ನೋರು ನಿಮ್ಮ ಗಂಡ ಅಲ್ಲ ಅನ್ಕೊಂತೀವಿ ನಾವು. ರವಿ ಅನ್ನೋರು ನಿಮ್ಮ ಗಂಡ. ನಮಗೂ ಈಗಿನ್ನೂ ಗೊತ್ತಾಗಿದ್ದು ಸತ್ಯ. ರವಿನಾ ನಿಮ್ಮ ಗಂಡ? ಮಾತಾಡಲ್ಲ ಅವರು. ಮಾತಾಡಲ್ಲ. ಸತ್ಯ ಗೊತ್ತಾಯ್ತಲ್ಲ. ಸತ್ಯ ಗೊತ್ತಾಯ್ತು ಇವಾಗ ಬ್ರೋ. ಸತೀಶ್ ಯಾರು? ಸತೀಶ ಬ್ರೋ, ಏನೋ ಟ್ವಿಸ್ಟ್ ಇದೆ, ಸಖತ್ ಟ್ವಿಸ್ಟ್ ಇದೆ ಬ್ರೋ. ಅಲ್ಲೋಡ್ರಿ. ವಂದನಾರೇ, ರವಿ ಅನ್ನೋದು ಯಾರು ನಿಮಗೆ ಗೊತ್ತಾ? ಮಾತಾಡಲ್ಲ. ಮೋಸ ಇಲ್ಲ. ಅಲ್ಲ, ಮೋಸ ಅಲ್ಲ ಬ್ರೋ. ಮೋಸ ಮಾಡಿರೋದು ಸತೀಶ್ ಅಲ್ಲ, ವಂದನ ಮೋಸ ಮಾಡಿರೋದು ಸತೀಶನಿಗೆ. ನಾವು ಪಾಪ ಸತೀಶಿಗೆ ಇಷ್ಟೊತ್ತು ಸತೀಶಿಗೆ ಇದು ಮಾಡ್ತಾ ಇದ್ರೆ ಸತೀಶಿಗೆ ಕೀರ್ತಿಗೆ ಸಾಯಿಸೋ ಕಾರಣನೇ ವಂದನ. ಬ್ರೋ ನಡೀರಿ, ಬೇಡ ಇಷ್ಟು ನಾವು ಒಳ್ಳೆ ಕೆಲಸ ಎಲ್ಲ ಮಾಡೋದೇ ಬೇಡ ಬ್ರೋ. ಬರ್ರಿ, ನಮ್ಮ ಜೀವನ ಎಲ್ಲ ನಾವು ಪಣಕ್ಕಿಟ್ಟು ಇಂಥವ್ರಿಗೆಲ್ಲ ನಾವು ಮಾಡೋದೇ ಬೇಡ. ಏನೋ ಸ್ಟ್ರೇಂಜ್ ಇದೆ. ಬರ್ರಿ ಬ್ರೋ, ಬೇಡ. ದೇವ್ರಾಣೆ ಜಾಗ ಅಂತೂ ಸರಿ ಇಲ್ಲ. ಅವ್ರು ಕೆಳಗೆ ಹೋಗಿದ್ದಾರೆ ಬ್ರೋ. ಇಲ್ಲಿರೋದು ಯಾರು ಮೇಲೆ? ಬ್ರೋ ಹುಷಾರಾಗಿ ಬರ್ರಿ. ಅಲ್ಲ ಬ್ರೋ, ಈ ಎವಿಡೆನ್ಸ್ ಸಿಗೋಕ್ಕೆ ಕಾರಣ ಏನು? ಬರ್ರಿ ಬ್ರೋ, ರಿಯಾಲಿಟಿಯಾಗಿ ತೋರಿಸೇ ಬಿಟ್ಟಿದ್ದೀವಿ ಇನ್ನೇನು ವಿಡಿಯೋದಲ್ಲಿ. ಬರ್ರಿ. ಸರಿ ಗೈಸ್, ನಾವು ಇಲ್ಲಿ ಈ ಜಾಗದಿಂದ ಇನ್ನು ಹೊರಟ್ವಿ. ಹೊರಗಡೆ ನಾನು ಇಂಟ್ರೋ ಕೊಡ್ತೀನಿ, ಇಲ್ಲಿ ಏನು ನಡೆದಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಇಲ್ಲೇ ಪಾಸ್ ಆಗಿದ್ದು ಗೈಸ್ ಸುಮತಿದ ಆತ್ಮ. ಗೈಸ್ ಲಿಟ್ರಲಿ ಹೇಳಬೇಕು ಅಂದರೆ ವಂದನ ಪಾರ್ಟ್ 2 ಏನು ವೀಡಿಯೋ ಮಾಡಿದ್ದೀನಿ, ನಿಜವಾಗ್ಲೂ ಈಗಲೂ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಮೈ ಜುಮ್ ಅಂತಿದೆ ಎಲ್ಲ ನೆನೆಸ್ಕೊಂಡ್ರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಊರು ಮಾತ್ರ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಮೋಸ ಮಾಡಿರೋ ಸತೀಶ್ ಅಲ್ಲ, ಮೋಸ ಮಾಡಿರೋದು ಬಂದು ವಂದನ. ನಾವು ಏನು ನೋಡ್ತೀವಲ್ಲ ಲಗನ್ ಪತ್ರಿಕೆ, ಅದರಲ್ಲಿ ಇವ್ರು ಮದುವೆ ಆಗಿರೋದು ಸತೀಶ್ ಜೊತೆ ಅಲ್ಲ, ರವಿ ಅನ್ನೋರ ಜೊತೆ ಇವ್ರು ಮದುವೆ ಆಗಿರ್ತಾರೆ. ಜೂನ್ 13ಕ್ಕೆ ಮದುವೆ ಆಗಿರ್ತಾರೆ. ಜೂನ್ 14ಕ್ಕೆ ಬಂದು ನಾನು ಇಲ್ಲಿ ಪಾರ್ಟ್ 1 ಮಾಡಿದ್ದೀನಿ. ನೋಡಿ ಯಾವ ಥರ ಟ್ವಿಸ್ಟ್ ಇದೆ. ಸೊ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಆ ಥರ ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ. ಮೈಂಡಲ್ಲಿ ಬರೀ ಅದೇ ಓಡ್ತಿದೆ, ಏನು ಮರೆ ಆ ಪ್ಲೇಸ್ ಈ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಆ ಥರ ಏನೋ ಒಂಥರ ಮೈಂಡ್ ಸೆಟ್ ಏನೇನೋ ಓಡ್ತಿದೆ ತಲೆಯಲ್ಲಿ. ನಮ್ಮ ಜೊತೆ ಇವತ್ತು ನಮ್ಮ ಸೂರ್ಯ ಬ್ರೋ ಬಂದಿದ್ದಾರೆ, ಸ್ಪಿರಿಟ್ ಕ್ಯಾಪ್ಚರು. ಅವ್ರು ಏನಂತಾರೆ ಕೇಳೋಣ ಬನ್ನಿ ಗೈಸ್. ಇವಾಗ ಆ ಜಾಗದಿಂದ ನಾವು ಸ್ವಲ್ಪ ದೂರ ಬಂದಿನೇ ವೀಡಿಯೋ ಮಾಡ್ತಾ ಇರೋದು. ಯಾಕಂದರೆ ಅಲ್ಲಾಗಿರೋ ಮೋಸ ನಮಗೆ ಇವಾಗ ಕ್ಲಾರಿಟಿ ಅನ್ನೋದು ಗೊತ್ತಾಯಿತು. ಯಾಕಂದರೆ
ಸತೀಶನ ನಾವು ಕೆಟ್ಟು ಮನುಷ್ಯ ಅಂದ್ಕೊಂಡಿದ್ವಿ, ನೋಡಿದ್ರೆ ವಂದನನೇ ಆ ಥರ ಮೋಸ ಮಾಡಿರೋದು ಸತೀಶಿಗೆ. ಅಲ್ಲಿ ಮದುವೆ ಆಗಿರೋದು ರವಿ ಜೊತೆ ವಂದನ. ನಮಗೆ ಅದು ಲಗನ್ ಪತ್ರಿಕೆ ನೋಡಿದಾಗ್ಲೇ ಫ್ಲ್ಯಾಶೇ ಆಗಿದ್ದು ನನಗೆ. ಅದಕ್ಕೇ ಇನ್ಮೇಲೆ ಆ ಜಾಗದಲ್ಲಿ ಬೇಡ ವೀಡಿಯೋನೇ ಮಾಡೋದು, ಅಂಥ ಅಸಹ್ಯ ಜಾಗದಲ್ಲಿ ವೀಡಿಯೋನೇ ಬೇಡ. ಅವ್ರು ಹೆಂಗಾರು ಸತ್ತರೆ ಸಾಯಿಲಿ, ನಮಗೆ ಬೇಡ ಅಂಥ ಜಾಗ. ಸರಿ ಗಾಯ್ಸ್, ಇಲ್ಲಿಂದ ಹೊರಡೋಣ ನಾವು. ಈ ಜಾಗದಿಂದ ಫಸ್ಟು ಇಲ್ಲಿಂದ ಬಿಟ್ಟು ಹೋಗ್ಬಿಡೋಣ ಅಂತ. ಯಾಕಂದರೆ ನಾವು ಅಂದ್ಕೊಂಡಿದ್ದಂಗೆ ಇನ್ನೂ ಬೇರೆ ಥರ ಟ್ವಿಸ್ಟ್ ನಡೀತಾ ಇದೆ ಅಲ್ಲಿ. ಅದಕ್ಕೇ ಗಾಯ್ಸ್, ಏನು ಮಾಡ್ತಿರೋ ಗೊತ್ತಿಲ್ಲ. ಇವರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿರಿ. ಒಳ್ಳೆ ಕಂಟೆಂಟ್ ಕೊಡ್ತಾರೆ. ನನ್ನ ಜೊತೆ ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವರು ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ತಾರೆ, ಒಳ್ಳೊಳ್ಳೆ ಲೊಕೇಶನಿಗೆ ಹೋಗ್ತಾರೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿರಿ. ನಿಮಗೋಸ್ಕರ ಒಂದು ½ an hour ಟೈಮ್ ಕೊಟ್ಟು ಇವರಿಗೋಸ್ಕರ ನೋಡಿರಿ ವೀಡಿಯೋಸು. ಸರಿ ಬ್ರೋ, ಓಕೆ. ನಿಜ ಹೇಳಬೇಕು ಅಂದರೆ ಈ ಥರ ಸ್ಟೋರಿ ನಾನು ನಿಜ ಜೀವನದಲ್ಲೂ ನೋಡಿಲ್ಲ. ಇವು ಅಕ್ಕಪಕ್ಕ ಊರವ್ರು ಕೇಳಿದಾಗ ಅವ್ರು ಹೇಳಿದ್ದು ಏನು ಸ್ಟೋರಿ ಅಂದರೆ, ಈ ಥರ ಸತೀಶ್ ಮೋಸ ಮಾಡಿರೋದು ವಂದನಾಗೆ, ಅವ್ರ ಪಾಪ ನಳ್ಳಿ ಸತ್ತಿರೋದು ಅಂತ ಹೇಳಿರೋದು. ಬಟ್ ಇಲ್ಲಿ ಬಂದಾಗ ನಮಗೆ ರಿಯಾಲಿಟಿ ಏನು ಅಂತ ಗೊತ್ತಾಯಿತು. ಈ ಹೇಳಬೇಕು ಅಂದರೆ ನಿಜ ಕೆಟ್ಟ ಕಚ್ಚಡವಾಗಿರೋ ಜಾಗ ಇದು. ಆ ಥರ ಸ್ಟೋರಿ ನಡೆದಿದೆ ಇಲ್ಲಿ. ಓಕೆ ಗೈಸ್, ಇದೇ ಥರ ಸಿಗ್ತೀನಿ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಅಗತ್ಯತೆ ಇದೆ. ಸೊ ಬಾಯ್ ಗೈಸ್.